ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದು ನಮ್ಮ ಯಜಮಾನ್ರು, ನಾನು ಮತ್ತು ನಮ್ಮ ಅಕ್ಕ, ಭಾವ, ಸೊ ಎಲ್ಲರೂ ಸೇರಿ ಒಂದು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಸೊ ಆ ದೇವಸ್ಥಾನದ ಹೆಸರು ಬಂದು ಶ್ರೀ ಆಳೂರು ಮಾರಮ್ಮ ದೇವಿ ದೇವಸ್ಥಾನ. ಸೊ ಹಾಗಾಗಿ ಅದು ನಮ್ಮ ಹಳೆಕೋಟೆ, ಅಂದರೆ ನಾವಿರೋ ಪ್ಲೇಸ್ಗೆ ತುಂಬಾ ಹತ್ತಿರದಲ್ಲಿರೋವಂಥ ಊರು. ಬಟ್ ನಾವು ಜಾಸ್ತಿ ಹೋಗ್ತಾ ಇರಲಿಲ್ಲ ಅವಾಗೆಲ್ಲ, ಕೇಳಿದ್ವಿ ಅಷ್ಟೇ. ಸೊ ಇವಾಗ ಹೋಗ್ತಾ ಇದ್ದೀವಿ, ಅವಾಗವಾಗ ಹೋಗಿ ಬರ್ತಾ ಇರ್ತೀವಿ. ಸೊ ಇವತ್ತು ಕೂಡ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ನಮ್ಮದೊಂದು ಬೇಡಿಕೆ ಇತ್ತು, ಅದು ಈಡೇರುತ್ತಾ ಇಲ್ವಾ ಅನ್ನೋದನ್ನ ಕೇಳ್ಕೊಳ್ಳಿಕ್ಕೋಸ್ಕರ ಹೋಗ್ತಾಯಿದ್ದೀವಿ. ಸೊ ಏನಪ್ಪ ಅದು ಅಂದರೆ ಹೂ ಕೇಳೋದು ಅಂತಾರಲ್ಲ ದೇವರಲ್ಲಿ. ಸೊ ನಮ್ಮ ಬೇಡಿಕೆನ ಮುಂದೆ ಇಟ್ಟು ದೇವ್ರ ಹತ್ರ ಆಗುತ್ತೆ ಅಥವಾ ಇಲ್ಲ ಅನ್ನೋದಕ್ಕೆ ಯಾವ ರೀತಿನಾದರೂ ಒಂದು ಸೂಚನೆ ಕೊಡು ಅಂತ ಕೇಳುವಂಥ ಪರಿಸ್ಥಿತಿ ಬಂದಿತ್ತು. ಸೊ ಅದಕ್ಕೋಸ್ಕರ ನಾವು ಹೋಗಿದ್ವಿ. ದೇವಸ್ಥಾನದ ಹತ್ರ ಹೋಗ್ತಾ ಇದ್ದಾಗೆ ಆಲ್ರೆಡಿ ನಮ್ಮ ಅಕ್ಕ ಭಾವ ಬಂದಿದ್ದರು. ಸೊ ಹೋಗಿ ಅವರು ಪೂಜೆಗೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದರು. ತುಂಬ ಜನ ಬರ್ತಾರೆ, ನಮ್ಗೆ ಗೊತ್ತಿರಲಿಲ್ಲ. ಈ ಬೆಳಗ್ಗೆ ಒಂದು 6 ಗಂಟೆಯಿಂದ 7-7:30 ಪೂಜೆ ಸ್ಟಾರ್ಟಾಗಿ ಹೂ ಕೇಳಲಿಕ್ಕೆ ಅಂತ ತುಂಬ ದೂರದಿಂದ ಬರ್ತಾರೆ. ಸೊ ದೇವಸ್ಥಾನದ ಮುಂದಗಡೆಯೇ ಮುಂಭಾಗದಲ್ಲೇ ಹೂವು, ಹಣ್ಣು, ಬಳೆ, ಕಾಯಿ, ಅರಿಶಿನ, ಕುಂಕುಮ ಎಲ್ಲನೂ ಸಹಿತ, ನಿಂಬೆಹಣ್ಣು ಸಮೇತ ಇಟ್ಕೊಂಡು ಕೂತಿರ್ತಾರೆ. ಸೊ ಅಲ್ಲಿ ನಾವು ಹಣ್ಣುಕಾಯಿಗೆ ಅಂತ ಎಲ್ಲನೂ ತಗೊಂಡ್ವಿ. ಸೊ ಹಣ್ಣು, ಕಾಯಿ, ಬಾಳೆಹಣ್ಣು ಎಲ್ಲನೂ ಕೂಡ ತಗೊಂಡು ನಾವು ಪೂಜೆಗೆ ಅಂತ ಒಳಗಡೆ ಹೋಗಿದ್ವಿ. ಸೊ ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ತುಂಬ ಜನ ಬಂದಿದ್ದರು. ನಾವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಹೂವು, ಹಣ್ಣು, ಕಾಯಿ ಇಲ್ಲದೇ ದೇವಸ್ಥಾನಕ್ಕೆ ಹೋಗಲ್ಲಲ್ಲ. ಸೊ ಹೋದರೂ ಕೂಡ ಹೋದರೂ ಕೂಡ ದೇವಸ್ಥಾನದ ಪಕ್ಕದಲ್ಲೇ ಇರುವಂಥ ದೇವಸ್ಥಾನಗಳ ಮುಂಭಾಗದಲ್ಲಿ ಮಾರಾಟ ಮಾಡೋವಂಥವ್ರ ಹತ್ರ ತಗೊಂಡು ಹೋಗ್ತೀವಿ. ಸೊ ಅದೇ ರೀತಿ ನಾವು ಕೂಡ ಹೋದ್ವಿ. ಬಟ್ ಒಳಗಡೆ ದೇವರು ಹೂ ಕೊಡೋದನ್ನಾಗಲಿ ಅಥವಾ ಅಲ್ಲಿ ಎಲ್ಲರೂ ಕೇಳೋವಂಥ ಬೇಡಿಕೆಗಳನ್ನಾಗಲಿ ವೀಡಿಯೋ ಮಾಡೋ ಹಾಗಿರಲಿಲ್ಲ. ಸೊ ಅವರು ಮೊದಲೇ ಹೇಳಿಬಿಟ್ರು, ದೇವರು ಯಾವುದೇ ರೀತಿಯದು ಮನಸ್ಸಲ್ಲಿ ಯೋಚನೆ ಮಾಡಿ ಇದು ಆಗುತ್ತೆ ಇಲ್ಲ ಅನ್ನೋದನ್ನು ನಾವು ಮನಸ್ಪೂರ್ವಕವಾಗಿ ಕೇಳ್ಕೋಬೇಕು. ಆವಾಗಷ್ಟೇ ಅದು ದೇವರು ನಮಗೆ ಆಗುತ್ತೆ ಇಲ್ಲ ಅನ್ನೋದು ಯಾವುದೇ ಆದರೂ ಸೂಚನೆ ಕೊಡೋದು. ನೀವು ಮನಸ್ಸಲ್ಲಿ ಇಟ್ಕೊಂಡು ಬೇಡ್ಕೊಳ್ಳದೆ ಸುಮ್ಮನೆ ವಿಡಿಯೋ ಮಾಡೋ ಕಡೆ ಗಮನ ಕೊಟ್ಟರೆ ದೇವರು ಕೂಡ ನಿಮ್ಮ ಕಡೆ ಗಮನ ಕೊಡೋದಿಲ್ಲ ಅಂತ ಎಲ್ಲ ಹೇಳಿದರು. ಸೊ ಹಾಗಾಗಿ ನಮಗೆ ಬೇಡಿಕೆ ಈಡೇರಬೇಕಿತ್ತು. ಸೊ ಹಾಗಾಗಿ ನಾವು ಯಾವುದನ್ನು ಕೂಡ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ನಮ್ಮ ಅಕ್ಕ ಅವರಿಗೆ ಅಂದರೆ ಅವರು ಬೇಡಿಕೆ ಇಟ್ಟ ತಕ್ಷಣವೇ ಬಲಭಾಗದಲ್ಲಿ ಹೂವಾಯಿತು. ಸೊ ಏನು ಬೇಡಿಕೆನಪ್ಪ ಅಂದರೆ ನಮ್ಮ ಅಕ್ಕಂಗೆ ಒಂದು 15 ಇಯರ್ಸ್ ಆಯಿತು, ಮಕ್ಕಳಿರಲಿಲ್ಲ. ಸೊ ಆಕೆ ಎಲ್ಲ ದೇವಸ್ಥಾನ, ಎಲ್ಲ ಹಾಸ್ಪಿಟ್ಲು ಎಲ್ಲನೂ ಕೂಡ ಸುತ್ತಿದ್ದಾರೆ. ಸೊ ಆದರೂ ಕೂಡ ಅವರು ಈ ಸಲ ಆಗ್ಬೋದು ಅನ್ನೋ ನಂಬಿಕೆ ಮಾತ್ರ ಕಳ್ಕೊಂಡಿಲ್ಲ. ಸೊ ಈ ಸಲ ನೋಡುವ, ನಮ್ಮೂರ ಪಕ್ಕನೇ ಇದ್ದಂಥ ದೇವಸ್ಥಾನಕ್ಕೆ ಒಂದು ಸಲ ಬನ್ನಿ ಅಂತ ಕರೆದಿದ್ವಿ. ಸೊ ಆಕೆ ಕೂಡ ಅದೇ ರೀತಿ ಬಂದು ಇಬ್ಬರೂ ಪೂಜೆ ಎಲ್ಲ ಮುಗಿಸಿ ಹೂವು ಆಯಿತು ಅಂದ ತಕ್ಷಣ ಫುಲ್ ಖುಷಿಯಿಂದ ಅರಳಿ ಕಟ್ಟಿ ರೌಂಡ್ ಹಾಕಿ ಎಲ್ಲ ಮಾಡ್ತಾಯಿದ್ದಾರೆ. ಸೊ ನನಗೆ ಅವ್ರನ್ನ ನೋಡ್ತಾ ಇದ್ದರೆ ಕರುಳು ಕಿತ್ಬರ್ದಂಗೆ ಆಗ್ತಾಯಿತ್ತು. ಸೊ ಎಷ್ಟು ಬೇಡ್ತಾ ಇದ್ದಾರೆ, ಎಷ್ಟು ದೇವ್ರು ಬೇಡ್ತಾ ಇದ್ದಾರೆ, ಎಷ್ಟು ಹಾಸ್ಪಿಟ್ಲಿಗೆ ಸಿಗ್ತಾ ಇದ್ದಾರೆ. ಬಟ್ ಆದರೂ ಕೂಡ ಯಾಕೆ ಕಂಡುಬಿಡ್ತಾ ಇಲ್ಲ ದೇವರು? 15 ವರ್ಷ ಬೇಕಾ ಒಂದು ಮಗು ಕೊಡಲಿಕ್ಕೆ? ಈ ಸಲನಾದ್ರೂ ನೆರವೇರಲಿ ಅವರ ಆಸೆ ಅಂತ ಕೇಳ್ಕೊತಾ ಇದ್ದೀನಿ. ಸೊ ನಿಮ್ಮಲ್ಲಿ ಯಾರಾದರೂ ಈ ದೇವಸ್ಥಾನಕ್ಕೆ ಬರಬೇಕು ಅನ್ನೋ ಆಸಕ್ತಿ ಇದ್ದವರು ಪ್ಲೀಸ್ ಹಳಕೋಟೆ ಹತ್ತಿರ ಇರುವಂಥ ಶ್ರೀ ಆಳೂರು ಮಾರಮ್ಮ ದೇವಸ್ಥಾನಕ್ಕೆ ಬಂದು ಒಂದು ಸಲ ಭೇಟಿ ಕೊಡಿ. ನಿಮಗೆ ಅನುಭವ ಆಗ್ತೈತೆ ಅದ್ರ ಮಹಿಮೆ ಏನು ಅಂತ. ಸೊ ಹಾಗೆಯೇ ನಮ್ಮ ಅಕ್ಕ ಕೇಳ್ಕೊಂಡಂಥ ಬೇಡಿಕೆನ ಈಡೇರಿಸಲಿ ಅಂತ ನೀವು ಕೂಡ ದೇವ್ರ ಹತ್ರ ಬೇಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಯಾರಿಗಾದರೂ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.